ಹಾಯ್ ಅಂಡ್ ಹಲೋ ಕ್ರಿಯೇಟರ್ಸ್, ವೆಲ್ಕಮ್ ಬ್ಯಾಕ್ ಟು ಯೂನಿಟೆಕ್ ಕನ್ನಡ. ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ ರೀಅಪ್ಲೈ ಎಷ್ಟು ಬಾರಿ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿದುಕೊಳ್ಳಿ. ಫಸ್ಟ್ ಆಫ್ ಆಲ್ ಬಂದು ಮಾನಿಟೈಸೇಷನ್ ರಿಜೆಕ್ಟ್ ಆಗ್ತಿರುತ್ತೆ ನಿಮಗೆ. ಸೊ ರಿಜೆಕ್ಟ್ ನಲ್ಲಿ ಡಿಫ್ರೆಂಟ್ ಇಶ್ಯೂಸ್ ಬಂದಿರುತ್ತೆ. ಒಂದು ರಿಸರ್ಚ್ ಕಂಟೆಂಟ್ ಆಗಿರ್ಬೋದು, ರೆಪಿಟೇಟಿವ್ ಕಂಟೆಂಟ್ ಆಗಿರ್ಬೋದು, ಹಾರ್ಮ್ಫುಲ್ ಕಂಟೆಂಟ್ ಆಗಿರ್ಬೋದು, ಯುವರ್ ಕರೆಂಟ್ಲಿ ಇನ್ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ ಆಗಿರ್ಬೋದು. ಡಿಫ್ರೆಂಟ್ ಇಶ್ಯೂಸ್ ಬಂದು ಬರುತ್ತಿರುತ್ತೆ. ಆಗ ಬಂದು ನಿಮ್ಗೆ ಡೌಟ್ ಇರುತ್ತೆ, ಸೊ ಎಷ್ಟು ಬಾರಿ ರೀಅಪ್ಲೈ ಮಾಡ್ಬೋದು, ಚಾನ್ಸಸ್ ಇರುತ್ತಾ, ಎಷ್ಟು ಬಾರಿ ಚಾನ್ಸಸ್ ಇರುತ್ತೆ ರೀಅಪ್ಲೈ ಮಾಡೋಕ್ಕೆ ಅಂತ. ಸೊ ಇಲ್ಲಿ ಬಂದು ನಿಮಗೆ ಡೌಟೇ ಬ್ಯಾಡ್ರಿ. ಸೊ ನಿಮಗೆ ಬಂದು ರೀಅಪ್ಲೈ ಎಷ್ಟು ಬಾರಿ ನೀವು ಮಾಡ್ಕೋಬೋದು. ಸೊ ಅನ್ಲಿಮಿಟೆಡ್, ನಿಮ್ಗೆ ಮಾನಿಟೈಸೇಷನ್ ಬರೋವರೆಗೂ ನೀವು ರೀಅಪ್ಲೈ ಮಾಡ್ಬೋದು. ಲಿಮಿಟೇಷನ್ ಬಂದು ಇಲ್ಲ. ಒಂದು ಬಾರಿ ಲಿಮಿಟೇಷನ್ ಇರುತ್ತೆ, ಇಲ್ಲ 2 ಬಾರಿ ಇರುತ್ತೆ, 3 ಬಾರಿ ಇರುತ್ತೆ, 4 ಬಾರಿ ಇರುತ್ತೆ, ಆಗೇನಿಲ್ಲ. ಓಕೆನಾ? ಸೊ ನಿಮಗೆ ಮಾನಿಟೈಸೇಷನ್ ಬರೋವರೆಗೂ ನೀವು ಮಾನಿಟೈಸೇಷನ್ಗೆ ರೀಅಪ್ಲೈ ಮಾಡ್ಬೋದು. ಎಷ್ಟು ಬಾರಿ ಅಂದರೆ ಅಷ್ಟು ಬಾರಿ ನೀವು ಮಾನಿಟೈಸೇಷನ್ ರೀಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ ಬರೋವರೆಗೂ. ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ, ನಿಮಗೆ ಮಾನಿಟೈಸೇಷನ್ ರೀಅಪ್ಲೈ ಬಂದು ಲಿಮಿಟೇಷನ್ ಇಲ್ಲ. ನಿಮಗೆ ಮಾನಿಟೈಸೇಷನ್ ಬರೋವರೆಗೂ ರೀಅಪ್ಲೈ ಮಾಡ್ತಾನೆ ಇರಬಹುದು. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಾಗಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ ಗೈಸ್.